ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಬಹುಶಃ ನಾವು ಯಾವುದೋ ಖಾಸಗಿ ಸ್ಕೂಲ್ ತೋರಿಸ್ತಾ ಇದ್ದೀವಿ ಅಂತ ನೀವು ಊಹಿಸಿಕೊಂಡಿದ್ರೆ ಅದು ಖಂಡಿತ ತಪ್ಪು. ಯಾಕಂದ್ರೆ ಇದು ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲದಷ್ಟು ಅತ್ಯುತ್ತಮ ಸೌಲಭ್ಯ ಹೊಂದಿರೋ ಗುಣಮಟ್ಟದ ಶಿಕ್ಷಣ ಕೊಡ್ತಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೊಸ ಏಳನಾಡು ಗ್ರಾಮದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂದು ಇಡೀ ರಾಜ್ಯದಲ್ಲಿಯೇ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ. ಸುಮಾರು 11 ಎಕರೆ ವಿಸ್ತಾರವಾದ ಜಾಗದಲ್ಲಿರುವ ಈ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲದಷ್ಟು ಹೈಟೆಕ್ ಲ್ಯಾಬ್, ಆಡಿಟೋರಿಯಂ, ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ಹೊಂದಿದೆ. ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ ನಾ ತಿಪ್ಪೇಸ್ವಾಮಿ ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟು ಶ್ರಮಿಸಿದ್ದಾರೆ. ಅರೆ, ಸರ್ಕಾರಿ ಶಾಲೆ ಈ ಮಟ್ಟಿಗೆ ಹೈಟೆಕ್ ಆಗಿದ್ಯಾ ಅಂತ ಮೂಗಿನ ಮೇಲೆ ಬೆರಳು ಇಟ್ಕೋಬೇಡಿ, ಇದು ಸತ್ಯ. 1964ರಲ್ಲಿ ಆರಂಭವಾದ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಡೀ ರಾಜ್ಯದಲ್ಲೇ ಹೆಸರಾಂತ ಶಾಲೆಯಾಗಿ ಹೊರಹೊಮ್ಮಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ನಾ ತಿಪ್ಪೇಸ್ವಾಮಿ ಅವರಾಗಿದ್ದಾರೆ. ಇವರು ತಮ್ಮ ಹುಟ್ಟೂರಿಗೆ ಏನಾದ್ರೂ ಮಾಡಬೇಕು ಅಂತ ನನ್ನ ಊರು ನನ್ನ ತೀರ್ಥಕ್ಷೇತ್ರ ಎಂಬ ಕಾನ್ಸೆಪ್ಟ್ ಮೂಲಕ ಹೊಸ ಏಳನಾಡು ಶಾಲೆಯನ್ನ ಫುಲ್ ಹೈಟೆಕ್ ಶಾಲೆಯನ್ನಾಗಿ ಮಾಡಿದ್ದಾರೆ. 1964ರಲ್ಲಿ ಆರಂಭವಾದ ಶಾಲೆ 2014ರ ಹೊತ್ತಿಗೆ ಮುಚ್ಚುವ ಹಂತಕ್ಕೆ ಬಂದಿತ್ತು. ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜು ಸೇರಿ ಕೇವಲ 120 ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಆದರೆ ಅಂದಿನ ದಿನಗಳಲ್ಲಿ ತಮ್ಮೂರಿನ ಶಾಲೆಯ ಪರಿಸ್ಥಿತಿಯನ್ನ ಗಮನಿಸಿದ ತಿಪ್ಪೇಸ್ವಾಮಿ ಅವರು ತಮ್ಮೂರ ಶಾಲೆಯನ್ನ ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಪಣ ತೊಟ್ಟು ಕಾರ್ಯಾಚರಣೆಗೆ ಇಳಿಯುತ್ತಾರೆ. 11 ಎಕರೆ ವಿಸ್ತಾರವಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶಾಲವಾದ ಮೈದಾನ, 100 ಕಂಪ್ಯೂಟರ್, ಹೈಟೆಕ್ ಸ್ಮಾರ್ಟ್ ಕ್ಲಾಸ್, ಲೈಬ್ರರಿ ಮಾಡಿ ಸಾವಿರಾರು ಪುಸ್ತಕದ ವ್ಯವಸ್ಥೆ, ಸ್ಮಾರ್ಟ್ ಲೈಬ್ರರಿ, ಪರಿಣಿತ ಶಿಕ್ಷಕರಿಂದ ಬೋಧನೆ, ಸೈನ್ಸ್ ಪಾರ್ಕ್, ಜಿಮ್ಗಳನ್ನ ನಿರ್ಮಾಣ ಮಾಡಿಸ್ತಾರೆ. ಇಂತಹ ಸೌಲಭ್ಯವನ್ನ ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರಲಿ, ಖಾಸಗಿ ಶಾಲೆಯಲ್ಲಿಯೂ ನೋಡಲು ಸಾಧ್ಯವಿಲ್ಲ ಬಿಡಿ. ಅಷ್ಟೊಂದು ಸೌಲಭ್ಯಗಳನ್ನ ಹೊಂದಿರೋ ಶಾಲೆ ಅಂದ್ರೆ ಅದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೊಸ ಏಳನಾಡು ಗ್ರಾಮದಲ್ಲಿರೋ ಕರ್ನಾಟಕ ಪಬ್ಲಿಕ್ ಸ್ಕೂಲ್. 2014ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಯೋಜನೆ ಮಾಡಿದರು. ಆ ಸಂದರ್ಭದಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿದಾಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದರು. ನನಗನ್ಸುತ್ತೆ ಕಾರ್ಯಕ್ರಮ ಮಾಡೋದಕ್ಕಿಂತ ಈ ಶಾಲೆಗೆ ನಾವೇನಾದರೂ ಕೊಡಬೇಕು ಅನ್ನೋದು ಯೋಚನೆ ಬಂತು. ಹಾಗಾಗಿ ಶಾಲೆಯನ್ನು ಆವಾಗ ನೋಡಿದಾಗ ಎಲ್ಲ ಕಟ್ಟಡಗಳು ಭಾಳ ಕ್ಷೀಣಿಸಿ ಹೋಗಿತ್ತು. ಮೇಲ್ಗಡೆದೆಲ್ಲ ರೂಫೆಲ್ಲ ಬಿದ್ದು ಹೋಗಿತ್ತು, ನೆಲ ಗುಂಡಿ ಆಗಿತ್ತು, ಮೇಷ್ಟ್ರು ಪಾಠ ಮಾಡಲಿಕ್ಕೂ ಭಯ ಪಡ್ತಾಯಿದ್ರು, ಈ ಸ್ಥಿತಿ ಇತ್ತು. ಹಾಗಾಗಿ ಅದನ್ನು ನಾವೆಲ್ಲ ಪುನರುಜ್ಜೀವನಗೊಳಿಸಬೇಕು, ಅದನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಆ ಸಂದರ್ಭದಲ್ಲಿ 28 ಕೊಠಡಿಗಳನ್ನು ಆಧುನಿಕ ಕೊಠಡಿಗಳಾಗಿ ನಾವು ನಿರ್ವಹಣೆ ಮಾಡಲಿಕ್ಕಾಗಿದೆ. ಈ ಸ್ಕೂಲ್ನಲ್ಲಿ ಪ್ರೇರಣಾ ಹೈಟೆಕ್ ಸಭಾಂಗಣ ನಿರ್ಮಾಣವಾಗಿದ್ದು ಇಲ್ಲಿ 800 ಜನರ ಕೂತು ಕಾರ್ಯಕ್ರಮ ಮಾಡುವಂತಹ ವಿಶಾಲ ಸಭಾಂಗಣ ಮಾಡಲಾಗಿದೆ. ಮಕ್ಕಳಿಗೆ ನ್ಯೂಟ್ರಿಷನ್ ನೀಡಲಾಗುತ್ತೆ. ಅಲ್ಲದೆ ದೈಹಿಕವಾಗಿ ಮಕ್ಕಳು ಗಟ್ಟಿಯಾಗಲು ಅವರಿಗೆ ಶಾಲೆ ಒಳಾಂಗಣದಲ್ಲೇ ಜಿಮ್ ವ್ಯವಸ್ಥೆ ಮಾಡಲಾಗಿದೆ. ಅಂದಹಾಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು ಕೆಪಿಎಸ್ ಶಾಲೆಯ ಮಹಾಪೋಷಕರಾದ ನಾ ತಿಪ್ಪೇಸ್ವಾಮಿ ಅವರು. ಇವರು ತಮ್ಮ ಪ್ರಭಾವ ಬಳಸಿ ತಾವು ಕೂಡ ದೇಣಿಗೆ ನೀಡಿ ಬೇರೆಯವರಿಂದಲೂ ಕೂಡ ದೇಣಿಗೆ ಕೊಡಿಸಿ ಶಾಲೆಗೆ ಫುಲ್ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದಾರೆ. ಈ ಶಾಲೆಯನ್ನ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಉಚಿತವಾಗಿಯೇ ಮಕ್ಕಳಿಗೆ ಶಿಕ್ಷಣ ನೀಡಿ ಪೋಷಕರ ಪ್ರೀತಿಗೂ ತಿಪ್ಪೇಸ್ವಾಮಿ ಪಾತ್ರರಾಗಿದ್ದಾರೆ. ಇಲ್ಲಿನ ಮಕ್ಕಳು ಬೇರೆ ಕಡೆಗೆ ಸೇರಿದರೆ ಇಲ್ಲಿ ಬರಲ್ಲ ಅಂತ ಹೇಳಿ ನಾವು ಪ್ರಾರಂಭದಲ್ಲಿ LKG UKG ಪ್ರಾರಂಭ ಮಾಡಿದ್ವಿ. ಅದಕ್ಕೊಂದು ಮೈದಾನ ಮಾಡಿದ್ವಿ. ಅವರಿಗೆ ಕಲಿಕೆಯ ಸಾಮಗ್ರಿಗಳನ್ನು ಕೊಡೋ ರೀತಿ ಮಾಡಿದ್ವಿ. ಹಾಗೆ ಸುತ್ತಮುತ್ತ ಹಳ್ಳಿನವ್ರು ಬರೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಇವತ್ತು 3 ಬಸ್ಸುಗಳನ್ನು ಬಿಟ್ಟು ಸುತ್ತಮುತ್ತ ಹಳ್ಳಿಗಳಿಂದ ಕರ್ಕೊಂಡ್ಬರ್ತಾಯಿದ್ದೀವಿ. ಇವತ್ತು ಸುಮಾರು 18 ಕಿಲೋಮೀಟರ್ ದೂರದಿಂದ ಸುಮಾರು 20 ಹಳ್ಳಿಗಳಿಂದ ಮತ್ತು ಹಿರಿಯೂರು ಟೌನಿಂದ ಇವತ್ತು ಇಲ್ಲಿ ಬರ್ತಾರೆ. ಖಾಸಗಿ ಶಾಲೆಯಿಂದ ಕರ್ಕೊಂಡು ಬಂದು ಇಲ್ಲಿ ದಾಖಲಾತಿ. ಗುಣಮಟ್ಟದ ಶಿಕ್ಷಣಕ್ಕೆ ಮಕ್ಕಳು, ಪೋಷಕರು ಫುಲ್ ಖುಷ್.
ಶಾಲೆಯೊಂದು ತೆರೆದರೆ ದೇಗುಲವೊಂದು ತೆರೆದಂತೆ ಅನ್ನೋ ಮಾತಿದೆ. ಇದು ಅಕ್ಷರಶಃ ಸತ್ಯ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೊಸ ಎಳನಾಡು ಗ್ರಾಮದಲ್ಲಿರುವ ಈ ಸ್ಕೂಲ್ ಹೈಟೆಕ್ ಆಗಿರೋದ್ರಿಂದ ಈ ಭಾಗದ ಪೋಷಕರು ಮತ್ತು ಮಕ್ಕಳು ಭಾರಿ ಖುಷಿಯಾಗಿದ್ದಾರೆ. ಖಾಸಗಿ ಶಾಲೆಯಲ್ಲಿಯೂ ಸಿಗದ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಿದೆ ಅನ್ನೋ ಸಂತೋಷ ಅವರಲ್ಲಿದೆ. ಇಂದಿನ ದಿನಮಾನದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾಗಿರುವ ಸ್ಮಾರ್ಟ್ ಕ್ಲಾಸ್ ಲ್ಯಾಬ್, ಕಂಪ್ಯೂಟರ್ ತಮಗೂ ಕೂಡ ಸಿಗುತ್ತಿದೆ ಅನ್ನೋದಕ್ಕೆ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಈ ಶಾಲೆಯಲ್ಲಿರುವ ಗುಣಮಟ್ಟದ ಸೌಲಭ್ಯವನ್ನ ನೋಡಿ ಅದೆಷ್ಟೋ ಪೋಷಕರು ಖಾಸಗಿ ಶಾಲೆಯಲ್ಲಿರುವ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಈ ಶಾಲೆಗೆ ಸೇರಿಸುತ್ತಿದ್ದಾರೆ. ಈ ಸ್ಕೂಲ್ನ ಹೈಟೆಕ್ ಸ್ಪರ್ಶ ನೋಡಿ ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಅನೇಕ ಸಚಿವರು, ಶಾಸಕರು, ಚಿಂತಕರು ಶಾಲೆಗೆ ಭೇಟಿ ನೀಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವರ್ಷಕ್ಕೊಂದ್ಸತಿ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಬೆಸ್ಟ್ ಆಫ್ ದ ಸ್ಟೂಡೆಂಟ್ ಅವಾರ್ಡ್ ಕೊಡ್ತಾರೆ. ಮತ್ತು ಯಾರಾದರೂ SLC ಫಲಿತಾಂಶ ಚೆನ್ನಾಗಿ ಬಂದಿರೋರಿಗೆ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ಓದೋ ಮಕ್ಕಳಿಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಸ್ಕೂಲು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಿಂತ ಬೆಟರ್. ಎಷ್ಟು ಚೆನ್ನಾಗಿ ಎಲ್ಲ ಟೀಚರ್ಸು ಅಷ್ಟೇ ಎಲ್ಲನೂ ನಮಗೆ ಪ್ರೋತ್ಸಾಹ ಮಾಡ್ತಾರೆ ಕಲಿಯೋದಕ್ಕೆ. ಇನ್ನು ಈ ಶಾಲೆಯ ಇತಿಹಾಸವನ್ನ ತೆರೆದು ನೋಡ್ತಾ ಹೋದ್ರೆ 1964ರಲ್ಲಿ ಆರಂಭವಾಗಿರೋದು ಗೊತ್ತಾಗುತ್ತದೆ. ಆರಂಭದಲ್ಲಿ ಶಾಲೆ ಚೆನ್ನಾಗಿಯೇ ಇತ್ತು. ಆದ್ರೆ ಈ ಮಧ್ಯೆ ಖಾಸಗಿ ಶಾಲೆಗಳ ಹಾವಳಿಯಿಂದ ಹಾಜರಾತಿ ಕಡಿಮೆ ಆಗುತ್ತಾ ಬಂದಿತ್ತು. ಇದರಿಂದ ಶಾಲೆ ಎಲ್ಲಿ ಮುಚ್ಚುತ್ತೋ ಅನ್ನೋ ಭಯ, ಆತಂಕ ಸಹಜವಾಗಿ ಈ ಭಾಗದ ಜನರಲ್ಲಿಯೂ ಇತ್ತು, ಶಾಲಾ ಶಿಕ್ಷಕರಲ್ಲಿಯೂ ಇತ್ತು. ಆದ್ರೆ ಅದ್ಯಾವಾಗ ನಾ ತಿಪ್ಪೇಸ್ವಾಮಿ ಅವರು ಶಾಲೆ ಉಳಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಂಡ್ರೋ ಅಲ್ಲಿಂದ ಶಾಲೆಯ ಚಿತ್ರಣವೇ ಬದಲಾಗಿ ಹೋಯಿತು. ಪ್ರೈಮರಿನಲ್ಲಿ ಕೇವಲ 50ರಿಂದ 60 ಜನ, ಎಲ್ಲ ಕ್ಲಾಸು ಸೇರಿ. ಹೈಸ್ಕೂಲು 40ರಿಂದ 50 ಜನ, ಕಾಲೇಜು ಕೂಡ 70ರಿಂದ 80 ಜನಕ್ಕೆ ಕ್ಷೀಣಿಸ್ತಾ ಹೋಗಿ ನಮಗೆಲ್ಲ ಭಾಳ ಬೇಸರ ಆಯಿತು. ಇದೇನಪ್ಪ ಈ ರೀತಿ ನಾವೆಲ್ಲ ಬೇರೆ ಕಡೆ ಹೋಗ್ಬೇಕಾದಂಥ ಸ್ಥಿತಿ ಬಂತಲ್ಲ ಅಂಥೇಳಿ ಭಾಳ ಬೇಜಾರಾಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಾ ತಿಪ್ಪೇಸ್ವಾಮಿ ಸರ್ನ ಈ ಹಳೆ ವಿದ್ಯಾರ್ಥಿ ಆಗಿರೋದ್ರಿಂದ ಅವರು ಅವಾಗವಾಗ ಬಂದು ಹೋಗ್ತಿದ್ರು. ಆದರೆ ನಾವು ಒಂದು ಸಾರಿ ಕರೆಸಿ ಇಲ್ಲಿನ ಪರಿಸ್ಥಿತಿ ಎಲ್ಲ ಮನವರಿಕೆ ಮಾಡಿದ್ವಿ. ಮನವರಿಕೆ ಮಾಡಿದ ತಕ್ಷಣ ಅವರು ಏನೇನು ಈ ಶಾಲೆಗಳಿಗೆ ಬೇಕೋ ಅಷ್ಟೆಲ್ಲ ಸವಲತ್ತುಗಳನ್ನು, ಈ ಉದಾಹರಣೆಗೆ ಸೈನ್ಸ್ ಪಾರ್ಕ್ ಆಗ್ಬೋದು, ಲೈಬ್ರರಿ ಆಗಿರ್ಬೋದು, ಲೈಬ್ರರಿ ಆಗ್ಬೋದು, ಲ್ಯಾಬ್ ಇದಾಗ್ಬೋದು, ಬಿಲ್ಡಿಂಗ್ಸ್ ಆಗ್ಬೋದು, ಪುಸ್ತಕಗಳಾಗ್ಬೋದು, ಬ್ಯಾಗ್ಗಳಾಗ್ಬೋದು, ಯೂನಿಫಾರ್ಮ್ ಆಗ್ಬೋದು, ಪ್ರತಿಯೊಂದನ್ನು ಕೊಡ್ತಾ ಬಂದರು. 2014ರಲ್ಲಿ ಹೊಸ ಎಳನಾಡು ಶಾಲೆಯಲ್ಲಿ KPS ಆರಂಭವಾಯಿತು. KPS ಶಾಲೆ ಅಂದ್ರೆ ಇಲ್ಲಿ LKG, UKG ಇಂದ ಹಿಡಿದು PUC ವರೆಗೆ ಶಿಕ್ಷಣ ನೀಡಲಾಗ್ತಾ ಇದೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಇದೆ. PUCಯಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೂಡ ಇದ್ದು ನೂರಾರು ವಿದ್ಯಾರ್ಥಿಗಳಿದ್ದಾರೆ. ಈ ಶಾಲೆಗೆ ಸುತ್ತಮುತ್ತಲಿನ 20ಕ್ಕೂ ಅಧಿಕ ಹಳ್ಳಿ ಮಕ್ಕಳು ಬರುತ್ತಿದ್ದು ಇವರಿಗೆ ಶಾಲೆಯಿಂದ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲದೆ ಪ್ರೈಮರಿ, ಹೈಸ್ಕೂಲ್ ಶಾಲೆಯ ಮಕ್ಕಳನ್ನ ಜೊತೆ PUC ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಜೊತೆಗೆ 3 ತಿಂಗಳಿಗೊಮ್ಮೆ ಶಾಲೆಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿಸಿ ಮಕ್ಕಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ಮಾಡಿ ಅವರಿಗೆ ಫ್ರೀ ಔಷಧಿಯನ್ನ ಕೂಡ ನೀಡಲಾಗ್ತಾ ಇದೆ. ಏನು ನಾವು ಸ್ಕೂಲ್ ಕಾಂಪ್ಲೆಕ್ಸ್ ಅಂತ NEP 2020ನಲ್ಲಿ ಹೇಳ್ತಾ ಇದೀವಲ್ಲ, ಆ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಶಾಲೆ ಈಗಾಗಲೇ 7-8 ವರ್ಷದಿಂದಲೇ ಕೆಲಸ ಮಾಡ್ತಾ ಇದೆ. ಅಂದರೆ ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲವನ್ನು ಒಟ್ಟುಗೂಡಿಸಿದರೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೋದು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮಹಾಪೋಷಕರಾದಂಥ ತಿಪ್ಪೇಸ್ವಾಮಿ ಸರ್ ಇರ್ಬೋದು, ನಮ್ಮ SBMC ಮತ್ತು SDMC ಎಲ್ಲ ಅವರು ಮತ್ತು ಗ್ರಾಮಸ್ಥರು, ನಮ್ಮ ಶಿಕ್ಷಕರು, ಆ ಪರಿಕಲ್ಪನೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಅಂದ್ರೆ 2014ರಲ್ಲಿ ಈ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿತ್ತು. ಆದ್ರೆ ನಾ ತಿಪ್ಪೇಸ್ವಾಮಿಯವರ ಶ್ರಮದಿಂದಾಗಿ ಶಾಲೆ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವಷ್ಟು ಬೆಳೆದು ನಿಲ್ಲುವಂತಾಗಿತ್ತು. ಇದೀಗ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಇಲ್ಲಿ ಅಡ್ಮಿಷನ್ ಸಿಗದೆ ಅದೆಷ್ಟೋ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಾಪಸ್ ತೆರಳುವಂತಹ ಪರಿಸ್ಥಿತಿಯೂ ಇದೆ. ಅಂದ್ರೆ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಆ ಪರಿಪ್ರಮಾಣದಲ್ಲಿದೆ ಅಂತ ಅರ್ಥ.
ಇಂದಿನ ದಿನಗಳಲ್ಲಿ ಮಕ್ಕಳ ಪೋಷಕರು ಗುಣಾತ್ಮಕ ಶಿಕ್ಷಣ ಕೊಡಿಸಬೇಕು ಅಂತ ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದೆ ಬಿದ್ದು ಲೋನ್ ಮಾಡಿ ಲಕ್ಷಾಂತರ ಡೊನೇಷನ್ ಕಟ್ಟುತ್ತಿದ್ದಾರೆ. ಆದರೆ ಇಲ್ಲಿ ಯಾವುದೇ ಡೊನೇಷನ್ ಇಲ್ಲದೆ ಎಲ್ಲವೂ ಉಚಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತಿರುವುದಕ್ಕೆ ಖಾಸಗಿ ಶಾಲೆ ಮಕ್ಕಳು ಪೋಷಕರು ಕೂಡ ಗಾಬರಿಯಾಗಿದ್ದಾರೆ. ಒಂದು ಸರ್ಕಾರಿ ಶಾಲೆ ಈ ಮಟ್ಟಿಗೆ ಹೆಸರು ಮಾಡ್ತಿದೆ ಅಂದ್ರೆ ಖಂಡಿತ ನೀವು ಖುಷಿ ಪಡುವ ವಿಚಾರ. ಅದರಲ್ಲಿಯೂ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿರುವ ನಾ ತಿಪ್ಪೇಸ್ವಾಮಿ ಅವರ ಕಾರ್ಯ ಪ್ರಶಂಸನೀಯ.